ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ 2 ಸಿಂಪಲ್ ಆದಂಥ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಕೆಲವು ಸಮಯದಲ್ಲಿ ನಾವು ಲೇಟಾಗಿ ಎದ್ದಾಗ ಮಕ್ಕಳಿಗೆ ಏನು ಮಾಡಿಕೊಡೋದು ಅಥವಾ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಅಂದಾಗ ಈ ರೀತಿ ಸಿಂಪಲ್ಲಾಗೆ ಮನೇಲಿರೋ ಅಂಥ ಪದಾರ್ಥ ಬಳಸಿ ಒಂದು ರೆಡಿ ಆಗಿರೋ ಅಂಥದ್ದು 5 ನಿಮಿಷ ಸಾಕು ಮಾಡ್ಕೊಳ್ಳೋ ಅಂಥದ್ದಕ್ಕೆ ಹೇಗೆ ಮಾಡೋದು ಅಂತ ಬನ್ನಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಮಾಡ್ತಾ ಇರೋದು ಕಾಯಿನ್ ಪರೋಟ, ಚಿಕ್ಕದು. ಮನೆಯಲ್ಲಿ ಚಪಾತಿ ಹಿಟ್ಟು ನಾವು ಒಂದೆರಡು ಎಕ್ಸ್ಟ್ರಾ ಕಲಸಿ ಇಟ್ಟಿರ್ತೀವಿ ಫ್ರಿಡ್ಜ್ನಲ್ಲಿ. ಸೊ ಅದನ್ನು ಇಮಿಡಿಯೇಟ್ ನಾವು ತೊಗೊಂಡು ಇಮಿಡಿಯೇಟ್ ತೊಗೊಂಡು ಒತ್ತೋದಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಈಚೆ ಇಟ್ಟಾದಮೇಲೆ ಆ ಹಿಟ್ಟನ್ನ ತೊಗೊಂಡು ನಾವು ಈ ರೀತಿ ಲಟ್ಟಿಸ್ಕೊಂಡು ಕಾಯಿನ್ ಪರೋಟ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ. ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರೌಂಡಾಗೆ ಒಂದು ಸರಿ ಚಪಾತಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂಡು ಲಟ್ಸಾದ್ಮೇಲೆ ಇದಕ್ಕೆ ಒಂದು ಚಿಕ್ಕದು ಮಸಾಲೆನ ರೆಡಿ ಮಾಡ್ಕೋಬೇಕು. ಅಂದರೆ ಕಾಯಿನ್ ಪರೋಟ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರ್ಬೇಕಲ್ವ, ಟೇಸ್ಟ್ ಇರೋದಕ್ಕೆ ಅಂತೇಳಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ, ಒಂದು 1/4 ಟೀ ಸ್ಪೂನ್ಗಿನ್ನ ಕಡಿಮೆ ಚಾಟ್ ಮಸಾಲ, ಹಾಗೆ ಅರಿಶಿನ ಚಿಟಿಕೆ ಅಂದ್ಕೊಳ್ಳಿ. ಸ್ವಲ್ಪ ಉಪ್ಪು ಇದಕ್ಕೆ, ಅಂದರೆ ರುಚಿಗೆ ಈ ಮಸಾಲೆ ಎಲ್ಲ ಇದ್ದಾಗ ರುಚಿ ಕೊಡಬೇಕಲ್ಲ, ಹಾಗಾಗಿ ಮೇನ್ ನಮಗೆ ಬೇಕಲ್ಲ ಉಪ್ಪು. ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ತುಪ್ಪ ಬಳಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ತುಪ್ಪನ ಫಸ್ಟ್ ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಇನ್ನೊಂದು ಸರಿ ಹಾಕ್ಕೊಳ್ಳಿ. ಯಾಕೆಂದರೆ ಒಟ್ಟಿಗೆ ಜಾಸ್ತಿ ಹಾಕಿದಾಗ ಅದು ಹೊಂದೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ನಿಧಾನಕ್ಕೆ ಚಪಾತಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲು ರೌಂಡಾಗಿ ಒಂದು ಚೂರು ಹಿಟ್ಟಿನ ಭಾಗ ಏನಿರುತ್ತಲ್ಲ ತುದಿ ಭಾಗವರೆಗೂ, ಅಂದರೆ ಅಲ್ಲಿವರೆಗೂ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇದು ನಾರ್ಮಲಾಗಿ ನಾವು ಬ್ರೇಕ್ಫಾಸ್ಟ್ಗೆ ಅಂತಲೇ ಇದಕ್ಕೆ ಅಂತಲೂ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾನಿವತ್ತು ತೋರಿಸ್ತಾ ಇರೋದು. ನೋಡಿ, ಈ ರೀತಿ ಫುಲ್ಲು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಾದಮೇಲೆ ಬಿಳಿ ಎಳ್ಳು ಮನೇಲಿದ್ದೇ ಇರುತ್ತಲ್ಲ, ಅದನ್ನು ಇದ್ರ ಮೇಲೆ ಸ್ವಲ್ಪನೇ ಉದುರಿಸಿ, ಅಂದರೆ ಸ್ಪ್ರಿಂಕಲ್ ಮಾಡ್ಕೊಂಡು ಬಂದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ರೋಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಇಷ್ಟು ಎಡ್ಜವರೆಗೂ ಇದೆಯಲ್ಲ, ಇಲ್ಲಿವರೆಗೂ ಫುಲ್ಲು ತೊಗೊಂಡು ಬರ್ತಾಯಿದ್ದೀನಿ. ನೋಡಿ, ಇದ್ರ ತುಪ್ಪ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ತುಪ್ಪ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮೂಳೆಗಳಿಗೆ ಒಳ್ಳೆಯ ಸ್ಟ್ರೆಂತ್ ಸಿಗುತ್ತೆ ನಮಗೆ. ಹಾಗಾಗಿ ನಾನು ತುಪ್ಪ ಬಳಸ್ತಾ ಇರೋದು. ನೋಡಿ, ಈ ರೀತಿ ಬಿಳಿ ಎಳ್ಳು ತೊಗೊಂಡು ಫುಲ್ಲು ಚಪಾತಿ ಏನು ಸುತ್ತನೂ ಇದೆಯಲ್ಲ ಅಲ್ಲಿವರೆಗೂ ಫುಲ್ಲು ನಾವು ಇದು ಮಾಡಿ ನಿಧಾನಕ್ಕೆ ಚಪಾತಿನ ರೋಲ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ರೋಲ್ ಮಾಡಿಕೊಂಡ್ರೆ ನೀವು ಎಷ್ಟು ದಪ್ಪನಾದರೂ ಇದು ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಕಾಯಿನ್ ಪರೋಟ ಅಂದರೆ ಇದು ಲೇಯರ್ ಥರನೂ ಬರುತ್ತಲ್ಲ ನಾವು ಕಟ್ ಮಾಡಾದ್ಮೇಲೆ ಅಂತ ಹೇಳಿ. ನೋಡಿ, ಒಂದು ಚಾಕುವಿಂದ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗೆ ಮಾಡುವಂಥದ್ದು ಈ ಥರನ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಪ್ರತಿಯೊಂದೂ ಉಂಡೆನೂ ಈ ರೀತಿನ ನಾವು ಪ್ರೆಸ್ ಮಾಡ್ಕೋಬೇಕು. ಪ್ರತಿಯೊಂದೂ ನಾನು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗೆಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ ತುಪ್ಪದ ಜೊತೆಯಲ್ಲಿ, ಮತ್ತು ನಾವೇನು ಎಕ್ಸ್ಟ್ರಾ ಹಾಕೋಷ್ಟು ಇರೋದಿಲ್ಲ, ಹಾಗೆ ಕೂಡ ತಿನ್ಬೋದು. ನೋಡಿ, ಈ ರೀತಿ ಒಂದು ಫಿಂಗರಲ್ಲಿನೇ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಈ ಥರ ತಟ್ಕೊಂಡ್ರೆ ಆಯಿತು. ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು. ತೆಳ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಪ್ರತಿಯೊಂದು ಪರೋಟನೂ ನಾನು ಇವಾಗ ಲಟ್ಸಿದಾಯಿತು. ಇಲ್ಲಿ ತವಾ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನಾನು, ಅದಕ್ಕೂ ಸಹ ನಾನು ತುಪ್ಪನೇ ಬಳಸ್ತಾ ಇರೋವಂಥದ್ದು. ನೋಡಿ, ತವಾಗೆ ಫುಲ್ಲು ನಾವು ತುಪ್ಪನ 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಮತ್ತೇನು ಹಾಕುವಷ್ಟು ಅವಶ್ಯಕತೆ ಇರೋದಿಲ್ಲ. ನಾವೀಗೇನು ರೆಡಿ ಮಾಡಿ ಇಟ್ಟಿದ್ವಲ್ಲ ಕಾಯಿನ್ ಪರೋಟಗಳನ್ನ, ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಬಂದರೆ ಆಯಿತು. 5 ನಿಮಿಷದಲ್ಲೆಲ್ಲ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ, ಮತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ಒಂದು 2ರಿಂದ 3 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಉಲ್ಟಾ ತೆಗೆದು ಹಾಕಿದ್ರೆ ಆಯಿತು. ಸೊ ಹಾಗಾಗಿ ಉರಿ ಜೋರಾಗೆ ಇದ್ದರೂ ಪರವಾಗಿಲ್ಲ, ಹಾಗಾಗಿ ನೋಡ್ಕೊಳ್ಳಿ, ಸೀದಾ ಉದ್ದಲೇ ಇರೋ ಥರದ್ದು ನೋಡಿಕೊಂಡ್ರೆ ಆಯಿತು. ನೋಡಿ, ಒಂದು ಸೈಡ್ ತಿರ್ಗಿ ಹಾಕಿದ್ದೀನಿ, ಮತ್ತು ಇನ್ನೊಂದು ಸೈಡ್ ಕೂಡ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೋಡಿದ್ರಲ್ಲ, ಕಲರಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈ ಥರ ಆದಮೇಲೆ ಇನ್ನೊಂದು ಸರಿ ಇನ್ನೊಂದು ಕಡೆಯೂ ಬೆಂದಾದಮೇಲೆ ನಾವು ಇದನ್ನು ತೆಕ್ಕೊಂಬಿಡ್ತೀನಿ ನಾನು. ನೋಡಿ, ಇವಾಗ ಇದಾಗಿದೆ, ನಾನು ತೆಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಕಾಯಿನ್ ಪರೋಟ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ಚಪಾತಿ ಇಟ್ಟಿದ್ದ ತಕ್ಷಣ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಈಸಿಯಾಗಿ ಮಾಡಿಕೊಡೋದು. ನೋಡಿ, ಇದಕ್ಕೆ ಅಂತಲೇ ನಾನು ಇಲ್ಲೊಂದು ಬಟ್ಲು ಮೊಸರು ಇಟ್ಕೊಂಡಿದ್ದೀನಿ, ಹಾಗೆ ಮಾವಿನ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ.
ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಅಂತಲೇ. ಮತ್ತು ಇವಾಗ ಇನ್ನೊಂದು ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಅಂದರೆ ಬ್ರೆಡ್ ಸ್ಲೈಸ್ನ ತೊಗೊಂಡು ನಾನು ಚೀಸ್ ಬ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಬ್ರೆಡ್ ಮನೇಲಿ ಇದ್ದೇ ಇರುತ್ತೆ. ಮಕ್ಕಳಿಗೆ ಅಂತ ಹೇಳಿ ಇಷ್ಟ ಆಗೇ ಆಗುತ್ತೆ. ಈ ಥರ ಮಾಡಿಕೊಟ್ರೆ ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ. ನಾನು ಕೆಳಗಡೆ ಫಸ್ಟು ತುಪ್ಪನೇ ಬಳಸಿದ್ದೀನಿ ಬ್ರೆಡ್ಡಿಗೆ ಕೂಡ. ಸ್ವಲ್ಪ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಲೇಯರ್ ಬ್ರೆಡ್ ಇಟ್ಟು ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಟ್ಟಾದಮೇಲೆ ಮತ್ತೆ ಇನ್ನೊಂದು ಲೇಯರ್ ಬ್ರೆಡ್ ಇಟ್ಟು ಅದ್ರ ಮೇಲೆ ತುಪ್ಪ ಸ್ಪ್ರೆಡ್ ಮಾಡಿ ತುಂಬ ರುಚಿಯಾಗಿ ಬರುತ್ತೆ. ತುಂಬ ಬೇಗನೂ ಮಾಡ್ಕೋಬಹುದು. ನಾವೇನಾದರೂ ಮಾಡಿಕೊಂಡ್ರು ಆರೋಗ್ಯವಾಗಿ ಹೆಲ್ತಿಯಾಗಿ ಜೀರ್ಣ ಆಗೋ ಥರದ್ದೇ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿರುತ್ತೆ. ನೋಡಿ, ಈಗ ಟೋಸ್ಟ್ ಆದಮೇಲೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಟರ್ನ್ ಮಾಡಾದಮೇಲೆ ನಾವು ಇದನ್ನು ತೆಕ್ಕೋಬೋದು. ಸೊ ಇದೇ ಥರ ಸಿಂಪಲ್ ಆಗಿರುವಂಥ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ನೋಡಿ. ಸೊ ಇದೇ ಥರ ತುಂಬ ಈಸಿ ರೆಸಿಪೀಸ್ ನನ್ನ ಚಾನಲಲ್ಲಿದೆ, ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಯಾವುದಾದ್ರೂ ಅಡಿಗೆ ಬೇಕು ಅಂತಾದರೆ ಹೊಸದಾಗಿ ನೋಡೋರು ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ನಾನು ಮಾಡಿ ತೋರಿಸ್ತೀನಿ. ನೋಡಿ, ತುಂಬ ಸುಲಭವಾಗಿ ಆದಂಥ 2 ಬ್ರೇಕ್ಫಾಸ್ಟ್ನ ನಾನು ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ. ನೋಡಿ, ಬ್ರೆಡ್ ಟೋಸ್ಟರ್ ರೆಡಿಯಾಗಿದೆ. ಈಗ ಚೀಸ್ ಬ್ರೆಡ್ ರೆಡಿಯಾಗಿದೆ. ಅದಕ್ಕೆ ನಾನಿಲ್ಲಿ 1 ಲೋಟ ಹಾಲು ಇಟ್ಕೊಂಡಿದ್ದೀನಿ. ಹಾಗೆ 1 ಪಚ್ಚಬಾಳೆಹಣ್ಣು ಇಟ್ಟಿದ್ದೀನಿ. ತುಂಬ ಹೆಲ್ತಿ ಈ ಫುಡ್ ಅಂತೂ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.